ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ನಾನು 1.5 ಕಪ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಕಡಲೆಬೇಳೆ ಹಾಕಿದ್ಮೇಲೆ ಅದಕ್ಕೆ ಅರ್ಧ ಕಪ್ ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೆನೆಸಿಡ್ತಾ ಇದ್ದೀನಿ. ಒಂದು 2 ಗಂಟೆ ಕಾಲ ನೆನೆಸೋಣ. ಇದನ್ನು 2 ಗಂಟೆ ಕಾಲ ನೆನೆಸಿದ್ಮೇಲೆ ನೀರೆಲ್ಲ ತಕ್ಕೊಂಬಿಡೋಣ. ತಕ್ಕೊಂಡಾದ್ಮೇಲೆ ನೋಡಿ, ಇದಕ್ಕೆ ಮಿಕ್ಸಿ ಜಾರ್ಗೆ ನಾನು 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ, 1.5 ಸ್ಪೂನ್ ಧನಿಯಾ ಕಾಳು ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಧನಿಯಾ ಕಾಳು ಹಾಕಿದ್ಮೇಲೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದು ಕಾಲು ಸ್ಪೂನಷ್ಟು ಒಂದು ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಚಕ್ಕೆ ಲವಂಗ ಹಾಕ್ಕೊಳ್ಳಿ. ಮತ್ತು ನೋಡಿ, ಇದಕ್ಕೆ ನಾನೊಂದು 15 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಬೇಕು ಅಂತ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಪೇಸ್ಟ್ ಹಾಕ್ಕೊಂಡು ನೋಡಿ, ತರಿಯಾಗಿ ಈ ಥರ ರುಬ್ಕೋಬೇಕಾಗುತ್ತೆ. ನೈಸಾಗಿ ರುಬ್ಬಾರ್ದು, ಪೇಸ್ಟ್ ಥರ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು. ಅದೇ ಥರ ಕಡಲೆಬೇಳೆ ಕೂಡ ನೀರು ಹಾಕ್ದೇನೆ ತರಿಯಾಗಿ ರುಬ್ಕೋಬೇಕಾಗುತ್ತೆ. ರುಬ್ಕೊಂಡಾದ್ಮೇಲೆ ನೋಡಿ, ಇವಾಗ ನಾನು ಒಂದು ದೊಡ್ಡದು ಈರುಳ್ಳಿನ ಹೆಚ್ಚಿ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣಗೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ತುಂಬ ಹೊತ್ತು ಬಿಡಬಾರ್ದು, ಎಣ್ಣೆ ಕಾಯಿಸಿ ಹಾಗೆ ಹಾಕ್ಕೋಬೇಕಾಗುತ್ತೆ. ನೀವು ಕಲಿಸ್ಬೇಕಾದ್ರೆ ಎಣ್ಣೆ ಕಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಕಾಯಕ್ಕಿಟ್ಟಿದ್ದೀನಿ ಎಣ್ಣೆನ. ಇವಾಗ ಅದನ್ನು ಆಮೇಲೆ ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ತಟ್ಕೋಬೇಕು. ಕೈ ಬೆರಳಿಲ್ದರ ಹಸ್ತದಲ್ಲಿ ಮಾತ್ರ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯಿಸ್ಕೊತಾ ಇದ್ದೀನಿ. ಎಣ್ಣೆ ಕಾಯಕ್ಕಿಟ್ಟು ಮತ್ತು ನೋಡಿ, ಇವಾಗ ಎಣ್ಣೆ ಮೀಡಿಯಮ್ ಉರಿಲಿ ಕಾಯಬೇಕು. ಎಣ್ಣೆ ನೀರಿಗೆ ಹಾಕಿದ ತಕ್ಷಣ ಚುರ್ರು ಅನ್ಬೇಕಷ್ಟೇ, ತುಂಬ ಕಾಯಬಾರ್ದು. ಅದನ್ನು ತಟ್ಟಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀವಿ. ನೋಡಿ, ನಿಧಾನಕ್ಕೆ ಇದು ಮಾಡಿಕೊಂಡು ಹಾಫ್ ಬಾಯ್ಲ್ ಮಾಡಿಕೊಂಡು ನಾವು ತೊಗೊಂಬಿಡ್ಬೇಕಾಗುತ್ತೆ. ಒಂದೇ ಸರಿ ಬೇಯಿಸ್ಕೋಬಾರ್ದು. ಕಡಲೆ ಒಂದು ಕಡೆ ಬೇಯುತ್ತೆ, ಒಳಗಡೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಹಾಫ್ ಬಾಯ್ಲ್ ಮಾಡಿಕೊಂಡು ನಾವು ಮತ್ತೆ ನೋಡಿ, ಇವಾಗ ಮತ್ತೆ ಎಲ್ಲ ವಡೆಗಳನ್ನೂ ಒಂದು 5 ನಿಮಿಷ ಬಿಟ್ಟು ಮತ್ತೆ ಎಲ್ಲ ವಡೆಗಳನ್ನೂ ಅದರಲ್ಲೇ ಎಣ್ಣೆಲ್ಲ ಹಾಕಿ ಮತ್ತೆ ಒಂದೇ ಸರಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಎಣ್ಣೆನೂ ಜಾಸ್ತಿ ಕುಡಿಯೋದಿಲ್ಲ, ಮತ್ತು ಟೇಸ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ವಡೆ. ನೋಡಿ, ಇವಾಗ 2 ಸರಿ ಆಗಿದೆ. ನೋಡಿ, ವಡೆ ತಯಾರಾಗಿದೆ. ನೀವು ಹೇಗನ್ಸೋ